ಗಿರ್ಜಕ ಲಘು ಲಘು ಅಟ್ಟು ಒತ್ರ ಮಾಡ್ರಿವ. ಬೆಳಿಗ್ಗೆ ಎದ್ದವ್ರ ಬಂದವು, ಯಾಕೋ ಹೊಟ್ಟೆ ಹಸುವಾಗಿದಾವು. ಹೌದ್ರಿ ಎತ್ತಿರಿ, ನಂಗೂ ಯಾಕೋ ಭಾಳ ಹೊಟ್ಟೆ ಹಸ್ತೈತ್ರಿ. ಇವೆರಡು ಸಾಲ ಮುಗಿಸ್ಕಾರ ಹೆಂಗಿದ್ರು ಬದ್ನಿಕಾಯಿ ಬುಟ್ಟಿ ತುಂಬಿದಾವ್ರಿ. ಇವ್ನ ಹೋಗಿ ಸುರಿವ್ಕಾರ ಅತ್ತ ನಾಷ್ಟ ಮಾಡಿ ಬಂದ್ಬಿಡೋಣ ನಡ್ರಿ. ಏನ್ ಮಾಡ್ಕೊಂಡ್ ಬಂದಿ ಇವಾಗ ಗಿರ್ಜಕ್ಕ ನಾಷ್ಟಕ್ಕ? ಅಯ್ಯ ಬೆಳಿಗ್ಗೆ ಎದ್ದ ಕೂಡ್ಲೆ ಹೊಲಕ್ ಬರೋ ಅವಸರದಾಗ ಮತ್ತೆ ಏನ್ ಮಾಡಕತ್ರಿ ಕಲ್ಲವಕ್ಕಾರಿ? ಅದರಿ ಉಪ್ಪಿಟ್ಟನ ರೀ. ಹೌದಾ, ನಾ ಏನಾರ ಹಂಗಾರ ಪೆಸಲ್ಲಾಗೆ ದೋಸೆ ಇಡ್ಲಿ ಪಡ್ಡು ಏನಾರ ಮಾಡ್ಕೊಂಡ್ ಬಂದಾಳೋ ಅಂತ ಮಾಡಿದ್ವಿ. ನೀವು ಚಲೋ ಬಿಡ್ರಿ ಕಲ್ಲವಕ್ಕಾರ. ಅಲ್ಲ ದೋಸೆ ಇಡ್ಲಿ ಪಡ್ಡು ಪುರೆ ಅಂತಾವೆಲ್ಲ ತಿಂದ್ಕಾರ ಹೊಲ್ದಾಗ ಬಂದ ಕೆಲಸ ಮಾಡಕತ್ತೇನ್ರಿ? ಅದು ಕರೆ ಬಿಡ. ಆದ್ರೆ ಏನವ ದಿನ ಉಪ್ಪಿಟ್ಟು ತಿಂದ್ಕಾರ ರಗಡ್ ಆಗೈತ್ ನೋಡು. ನನ್ನ ಗಂಡಗಂತೂ ಬೇರೆ ಏನು ನಾಷ್ಟ ಬೇಡ ಬೇಡ, ಮಾಡಿರ್ ಒಂದ್ ರೊಟ್ಟಿ ಇಲ್ದ್ರ ಉಪ್ಪಿಟ್ಟು, ಅದನ್ನ ಬಿಟ್ರೆ ಒಂದಿಟ್ಟು ಸಜ್ಜಕ ಮಾಡ್ಕೊಡು ಅಂತಾರ. ಎಂದಾರ ಒಂದಿನ ದೋಸೆ ಅದು ಮಾಡಿರ ಹಂಗ ಗುರ್ ಅಂತಾರು. ನಿಮ್ ಕತಿ ಅಷ್ಟ ಅಲ್ಲವ ಕಲ್ಲವಕ್ಕ, ನಮ್ಮ ಮನ್ಯಾಗನು ಹಂಗ ನನ್ನ ನೋಡು. ನಮ್ಗೆ ಅವಕ್ಕೆಲ್ಲ ಹೊಟ್ಟೆ ತುಂಬುದಿಲ್ಲ, ನೀ ಕಮ್ಗ ಮಾಡ್ತೀರಿ 2 ರೊಟ್ಟಿ ಮಾಡಿಕೊಡು, ಅವೆಲ್ಲ ಏನು ಬ್ಯಾಡ್ ನಮಗ ಅಂತ ಹೇಳೇ ಬಿಡ್ತಾರು. ಏನು ನಮಗೂ ದಿನ ರೊಟ್ಟಿ ಮಾಡಿ ಸಾಕಾಗೆ ಎಂದಾರ ಒಂದಿನ ದೋಸೆ ಇಡ್ಲಿ ಮಾಡಿರೂ ಮತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಬೇಕಂತಾರವ. ಮತ್ತು ಮುಂಜಾನೆ ಅವನ್ನೆಲ್ಲ ಮಾಡಿ ಮಧ್ಯಾಹ್ನ ರೊಟ್ಟಿ ಮಾಡೋದು ಎಲ್ಲಿ ಸರಿ ಅತ್ತಾಗೆ ಅಂತ ಹೇಳಿ ಬೆಳಗ್ಗೆ ಒಂದು ಒಬ್ಬಿ ರೊಟ್ಟಿ ಬಡದ ಇಟ್ಬಿಡ್ತಾನೆ. ನಾ ಅಂತೂ ನಾನು ಮಾಡೇ ಇಟ್ಟು ಬಂದನೇವ. ಮತ್ತು ಹೊಲದಿಂದ ಹೋಗ್ತಾರ ಬಿಸ್ಲಾಗ ಬ್ಯಾಸರಾಗಿರ್ತೈತಿ, ಎಲ್ಲಿ ಮಾಡ್ಕೊಂತ ಕುಂದ್ರೋದು? ಅದಕ್ಕೆ ನಾನು ಬೆಳಗ್ಗೆ ಮಾಡೇ ಬನ್ನಿ. ನೀವಾಗಿರ್ಸಕ್ಕ ರೊಟ್ಟಿ ಮಾಡೇ ಬಂದೀವ ಏನು ಹೋಗಿ ಮಾಡ್ಬೇಕು ಇನ್ನ? ಇಲ್ರಿ ಕಲ್ಲವಕ್ಕಾರಿ, ಉಪ್ಪಿಟ್ಟು ಅಟ್ ಮಾಡ್ಕೊಂಡ ತಗೊಂಬನ್ರಿ. ಸಣ್ಣತ್ತಿ ಮನ್ಯಾಗ ಅದಾರಲ್ರಿ, ನಾ ರೊಟ್ಟಿ ಮಾಡ್ತಾನು, ನೀ ಹೋಗಿರ್ಜಕ್ಕ ಅನ್ನಕತ್ತರ್ರೆ ಅದಕ್ಕೆ ಬಂದ್ಬಿಟ್ನ್ರಿ. ಹೌದನ, ನಿಂದ ಚಲೋ ಬಿಡುವ ಆತಾಗಿ. ಇಬ್ರು ಅತ್ತಿಗಳದಾರು, ನಿನ್ ಕೆಲಸ ಬಿಡಿಸಿ ಬೇಕಾದನ್ ಮಾಡು ಹಂಗದಾರ. ಹೌದ್ರಿ ಕಲ್ಲವಕ್ಕಾರಿ, ನಮ್ಮ ಅತ್ತಿಗಳು ನನಗೆ ಭಾಳ ಏನು ಕೆಲಸನ ಹಚ್ಚಂಗಿಲ್ರಿ. ಎಲ್ಲಾನು ನಾ ಮಾಡ್ತಾನೆ ಅಂತ ಹೇಳಿ ಬಿಡಿಸಿ ಎಲ್ಲ ಕೆಲಸ ಅವರ ಮಾಡ್ತಾರ್ರಿ. ಇವ ನನ್ನ ಸಸಿ ನನ್ನ ಎಷ್ಟು ಹೊಗಳಕತ್ತಾಳು ಮಂದಿ ಮುಂದೆ. ಹೊಗಳದ ಏನ್ ಮಾಡ್ತಾಳು ಆಕೆ ಅನ್ನೋದು ಕರೆ ನನ್ನ ಐತ್ಲಾ. ಒಬ್ಬಕ್ಕೆ ಸಸಿ ಎಲ್ಲ ಕೆಲಸನೂ ಆಕೆ ಮಾಡ್ಲಂತ ನಾವ್ ಎಂದಾರ ಬಿಟ್ಟವನ? ಅಕ್ಕ ತಂಗಿ ಇಬ್ರು ಕೂಡ ಒಂದೊಂದು ಕೆಲಸ ಹಂಚ್ಕೊಂಡ್ಕಾರ, ಅಕ್ಕಿಗೂ ಒಟ್ಟು ಕೆಲಸ ಕಮ್ಮಿ ಮಾಡಿರ್ತಾವು, ಅದಕ್ಕೆ ಹೊಗಳ್ತಾಳು. ಕಮಲವಕ್ಕ, ನಮ್ಮ ಮನೆಗೆ ಊರಿಂದ ಬರಾಕತ್ತಾರು, ನಾ ಒಂದಿಟ ಲಘುನ ಮನೆಗೆ ಹೋಗ್ಯನ್ರಿವ. ಏನ್ ಮಲ್ಲಕ್ಕ ಲಘುನ ಹೋಗ್ಯ? ಯಾಕವ ಯಾರು ಊರಿಂದ ಬರಾಕತ್ತಾರು? ನನ್ನ ತವ್ರ ಮನೆಯವ್ರು ಬರತ್ತಾರವ ಕಮಲವಕ್ಕ. ಏನಕ್ಕ ತವ್ರ ಮನೆಯವ್ರು ಬರಾಕತ್ತಾರ? ಹೂನವಾಗಿರ್ಜಕ್ಕ, ಪಂಚಮಿಗೆ ಬಾ ತಂಗಿ ಅಂತ ಹೇಳಿ ಫೋನ್ ಹಚ್ಚಿರ ನಮ್ಮ ಮನ್ಯಾಗ. ನನಗೂ ಮನಿ ಮಕ್ಕಳು ಅಂತ ಹೇಳಿ ಜವಾಬ್ದಾರಿಗಳು ಇಲ್ದಿರ್ತಾವಲ್ಲ. ದಿನ ಸಾಲಿಗೆ ಹೋಗು ಹುಡುಗರು, ಹೊಲಕ್ಕೆ ಹೋಗು ಗಂಡ್ಮಕ್ಳು, ಮತ್ತು ಮನೆ ಹಂಗೆ ಬಿಟ್ಕೊಟ್ಟ ಎಲ್ಲಿ ಹೋಗಾಕತ್ತಿ? ಅದಕ್ಕೆ ನಾನು ಹೋಗ್ಲಿಲ್ಲವ. ಹೆಂಗಿದ್ರು ಉಂಡಿ ತಗೊಂಡ ಸೀರೆ ಬಳಿ ತಗೊಂಡ ನನ್ನ ತಮ್ಮನ ಕಡೆ ಕೊಟ್ಟು ಕಳ್ಸತ್ತಾಳಂತ, ಅದಕ್ಕಟ್ಟು ಲಘುನ ಮನೆಗೆ ಹೋಗ್ತಾನವ ಹಂಗಾರ. ಹೌದ್ರೆ, ಇಷ್ಟು ವರ್ಷ ಆದ್ರೂ ಇನ್ನೂ ನಿಮಗ ಪಂಚಮಿ ಉಂಡಿ ಗೌರಿ ಹಬ್ಬದ ಸೀರೆ ಎಲ್ಲ ಕೊಟ್ಟು ಕಳಿಸ್ತಾರಲ್ರಿ? ಹೂನವ, ನಮ್ಮವ್ವ ಅಂತೂ ಒಟ್ಟ ವರ್ಷ ತಪ್ಸೋದಿಲ್ಲ ನೋಡು. ದೇವ್ರ ಮ್ಯಾಗಿನ ಹೂ ತಪ್ಪಿರನು ನನಗೆ ಗೌರಿ ಹಬ್ಬದ ಸೀರೆ ಬಾಗ್ನ ಆಮೇಲೆ ಪಂಚಮಿ ಉಂಡಿ ಕೊಡೋದನ್ನ ಒಟ್ಟ ಮರೆಯೋದಿಲ್ಲ. ಮದುವೆಗೆ ಇಷ್ಟು ವರ್ಷ ಆದ್ರೂ ತವ್ರ ಮನೆಯಿಂದ ಸೀರೆ ಬಾಗ್ನ ಉಂಡಿ ಎಲ್ಲ ಕೊಟ್ಟು ಕಳಿಸ್ತಾರಂದ್ರೆ ಪುಣ್ಯ ಮಾಡಿ ಬಿಡುವ ಮಲ್ಲಕ್ಕ. ಹೌದು ಕಲ್ಲವಕ್ಕ, ನಮ್ಮವ್ವ ಒಟ್ಟ ತಪ್ಸೋದಿಲ್ಲ ನೋಡು. ನನ್ನ ಕರೆಸ್ಕೊತಾಳು, ಇಲ್ದ್ರ ತಾ ಕೊಟ್ಟಾರ ಕಳಿಸ್ತಾಳ. ಒಟ್ಟು ನನಗೆ ಮಾತ್ರ ವರ್ಷಕ್ಕೆ ಗೌರಿ ಹಬ್ಬದ ಸೀರೆ ಬಾಗ್ನ ಉಂಡಿ ಕೊಡತಾಳ. ಈಗ ನೆನಪಾತ್ ನೋಡ್ದ ಗಿರ್ಜಕ್ಕ, ಹೋಸಲ ಹಿಂಗ ಹೊಲಕ್ಕೆ ಬಂದಾಗ ನಿಮ್ಮ ತವ್ರ ಮನೆ ಉಂಡಿ ಕಟ್ಕೊಂಡ್ ಬಂದಿದ್ದೆಲ್ಲವ, ಭಾಳ ರುಚಿಯಾಗಿದ್ದು. ಈಗೂ ತಂದೇನ ಹಂಗಾರ? ಪಂಚಮಿ ಉಂಡಿ ಬಂದಿರ್ಬೇಕಲ್ಲ ನಿಮಗೂ? ಉಂಡಿರಿ ಇಲ್ಲವ ಮಲ್ಲಕ್ಕ, ಅವರು ಪಂಚಮಿ ಹಬ್ಬ ರಾಖಿ ಹಬ್ಬ ಎಲ್ಲಾನು ಮುಗಿಸ್ಕೊಂಡು ಬರ್ತಾಳು. ಒಂದು 8-10 ದಿನ ಕಳಿಸ್ಕೊಡ್ರಿ ಅಂತ ಫೋನ್ ಮಾಡಕತ್ತಿದ್ರ. ಆದ್ರೆ ಎಲ್ಲಿ ಕಳ್ಸಕತ್ತವ? ಮನೆ ತುಂಬ ಮಂದಿ, ಸಾಲಿಗೆ ಹೋಗೋ ಮಕ್ಕಳು ಅವು ಎಲ್ಲ ದೊಡ್ಡವ್ರಾಗ್ಯಾರೀಗ. ಮತ್ತು ಹೊಲಕ್ಕೆ ಹೋಗಿ ಬರೋ ಗಂಡು ಮಕ್ಕಳು, ಹೊಲದಾಗೂ ಈ ನಮನಿ ಕೆಲಸ ಅದಾವ. ಅದಕ್ಕೆ ಈಕಿ 8-10 ಗಂಟ್ಲೆ ಊರಿಗೆ ಹಾರ ನಮ್ಗಟ್ಟ ಎಲ್ಲಿ ಸಂಭಾಳ್ಸಕತ್ತತಿ? ಅದಕ್ಕೆ ಇದೊಂದು ವರ್ಷ ನಾವು ಕಳಿಸ್ಲಿಲ್ಲ. ಯಾಕೋ ಅವ್ರಾರ ಉಂಡಿ ಎಲ್ಲಾನು ತಗೊಂಬರವ್ರು, ಯಾಕೋ ಬರ್ಲಿಲ್ಲ ತಡಿ. ಹೌದಾ, ಏನಾರ ಅನಾನುಕೂಲ ಆಗಿರ್ಬೇಕು ಬಿಡು ಕಮಲವಕ್ಕ ಅವರಿಗೂ. ಪಾಪ ಇಲ್ದರ ಒಟ್ಟ ವರ್ಷ ತಪ್ಪಿಸ್ತಿರ್ಕಿಲ್ಲಲ್ಲ, ಬಂದ ಬಿಡ್ತಿದ್ರು. ಹೌದೌದವ. ಮತ್ತೆ ಕಲ್ಲವಕ್ಕ ನಿಮ್ಮ ಮನೆ ಕಡೆಯಿಂದ? ಅಯ್ಯ ಚಲೋ ಕೇಳಿದೇವ.
ಸುಮ್ಮ ಮಾತಿಗೆ ಹೇಳ್ತಾರನ ತಾಯಿ ಇದ್ರ ತವ್ರ ಅಂತ ಹೇಳಿ. ನಮ್ಮವ್ವ ಎಂತ ತೀರ್ಕೊಂಡಾಳೋ ಅವತ್ತಿಂದನೂ ಎಂದಾರ ತಮಗೆ ನೆನಪಾದಾಗ ಅದೇನ್ವಾ ಆರಾಮದೇನ್ವಾ ಅಂತ ಕೇಳಾಕ ಒಂದು ಮಾತು ಫೋನ್ ಹಚ್ತಾನ ನಮ್ಮನ್ನ. ಅದನ್ನ ಬಿಟ್ರೆ ಇನ್ನ ಹಬ್ಬ ಹರಿದಿನಕ್ಕೆ ಕರೆದು ಭಾಳ ದೂರ ಉಳಿತ. ಅಯ್ಯ ನಾವಳೆ ಕೇಳಿನಿವ ಕಲ್ಲವಕ್ಕ, ಹಂಗ ಬಾಯಿ ಮಾತಿಗೆ ಕೇಳೀನಿ. ಏನು ಮನ್ಸಿಗೆ ಬೇಸರ ಮಾಡ್ಕೋಬೇಡವಾ ಮತ್ತ? ಬೇಸರ ಮಾಡ್ಕೋಕ ಏನೈತಿ ಮಲ್ಲವಕ್ಕ, ನನಗೂ ರೂಢಿನ ಬಿದ್ದು ಬಿಟ್ಟೈತೆ. ಮೊದಲು ನಮ್ಮವ್ವ ಇದ್ದಾಗ ನಾನು ಎಲ್ಲ ಹಬ್ಬಗಳಿಗೇನು ಕರೀತಾರೋ, ನನಗೂ ಏನಾರ ತಂದು ಕೊಡ್ತಾರೋ ಅಂತ ಹೇಳಿ ದಾರಿ ನೋಡ್ತೀನಿ. ಈಗ ಅವ್ರು ಕರೀದಿಲ್ಲ, ನಾ ದಾರಿನೂ ನೋಡೋದಿಲ್ಲ ನೋಡು. ನಾನು ಅದರ ಆಸೆ ನನ್ನ ಬಿಟ್ಬಿಟ್ಟನೆ. ಏನೋ ದೇವ್ರಂತ ಗಂಡ ಏನು ನನಗೆ ಎದಕ್ಕೂ ಉಣ್ಣಾಕ ತಿನ್ನಾಕ ಉಡಾಕ ಕಮ್ಮಿಲ್ದಂಥ ಜೀವನ ಕೊಟ್ಟಾನುವ ದೇವ್ರ. ಸಾಕ ಇಷ್ಟ್ರಾಗ ಜೀವನ ಮಾಡ್ಕೊಂತ ಹೊಂಟಾನೆ. ಒಬ್ಬೊಬ್ರದ್ದು ಒಂದೊಂದು ಥರ ಜೀವನ ಬಿಡ್ಬೇಕಲ್ಲವಕ್ಕ. ಏನು ಮನಸ್ಸಿಗೆ ಹಚ್ಕೊಂಡ ಕುಂತ್ರ ನಮ್ಮ ಜೀವನ ನಡೀತೈತನ, ಏನು ವಿಚಾರ ಮಾಡೋಂಗಿಲ್ಲ. ಬರ್ರಿ ಹೊಟ್ಟೆ ಸೆಕತ್ತಾವು, ಏನರ ತಿಂದ ಆಮೇಲೆ ಮತ್ತೆ ಮುಂದಿನ ಕೆಲಸ ನೋಡೋಣಂತ. ಐಕಲ್ಲವಕ್ಕರಿ ನೀವು ಹೊತ್ಕೊಂಡ್ರಲ್ರಿ, ಕೊಡ್ರಿ ಇಲ್ಲ ತಗೋತಾನಂತ. ಇರ್ಲಿ ಬಾರ ತಂಗಿ, ಯಾವ ಹೊತ್ಕೊಂಡ್ರೇನ ನಾವು ಐತನ್ ನಡಿ. ಮಲ್ಲವಕ್ಕರಿ ನೀವರ ಕೊಡ್ರಿ. ಇರ್ಲಿ ಬಾ ತಂಗಿ. ಹಾಗಿರ ನಡಿವ ಕಲ್ಲವಕ್ಕ. ಗಿರ್ಜಕ್ಕ ನಡಿವ, ನಾಷ್ಟ ಮಾಡಿ ಬರೋಣಂತ ನಡಿ. ಹ್ಞೂನ್ರಿ ಅತ್ತೀರಿ, ನೀವು ನಡೀರಿ, ನಾ ಬರ್ತೇನ್ರಿ. ಇಷ್ಟು ವರ್ಷದಾಗ ಒಂದು ವರ್ಷನೂ ತಪ್ಪಿಸ್ತಿದ್ದಿಲ್ಲ. ವರ್ಷ ಮುಂಚಿರ್ತ ಬಂದ್ಕಾರ ಕರ್ಕೊಂಡು ಹೋಗಿದ್ರು ಪಂಚಮಿಗೆ. ಆಮೇಲೆ ಒಂದು ವೇಳೆ ನಾ ಹೋಗೋದು ತಪ್ಪಿರನೋ ಉಂಡಿ ಪಂಚಮಿ ಬಳಿ ಸೀರೆ ಎಲ್ಲನೂ ಕೊಟ್ಟ ಅಡಿಗೆ ಮಾಡಿ ಕಟ್ಕಾರ ನಮ್ಮ ಅಪ್ಪನ ಕೈಯಾಗ ಕೊಟ್ಟು ಕಳಿಸ್ತಿದ್ಲು ನಮ್ಮವ್ವ. ಇಲ್ದಿರ ತಾನಾರ ತಗೊಂಬರ್ತಿದ್ಲು. ಈ ವರ್ಷ ಒಂದಿಟ್ಟು ಫೋನ್ ಹಚ್ಚಿ ಕರೆದು ದಟ್ಟ ಇವರು ಕೆಲಸ ಭಾಳ ಅದಾವು ಕಳಿಸೋದಿಲ್ಲ ಅಂತ ಹೇಳಿಬಿಟ್ರು. ಅಷ್ಟಕ್ಕೆ ಸುಮ್ಮ ಆಗಿಬಿಡೋದು. ನಾನು ಅವತ್ತಿನಿಂದ ದಾರಿ ನೋಡಕತ್ತೇನೆ. ನನ್ನ ತವ್ರ ಮನೆಯಿಂದ ಯಾರ ಬರ್ತಾರೋ ನನಗೆ ಸೀರೆ ಬಾಗಿನ ಉಂಡಿ ಎಲ್ಲ ತೊಗೊಂಬರ್ತಾರೋ ಅಂತ ಹೇಳಿ ಇನ್ನೂ ಮಟ್ಟ ಬರಾಕ ತಯಾರಿಲ್ಲ. ನನ್ನೇನ ಮರ್ತ ಬಿಟ್ಟಾಳನ ನಮ್ಮವ್ವ. ಅವರಂತೂ ಯಾಕೋ ಬರಲಿಲ್ಲ. ನಾನಾರ ರಾಖಿ ಕಟ್ಟು ಹಬ್ಬ ಆಯ್ತು ಎಲ್ಲ ಆಯ್ತು ಹೋಗಿ ಬರ್ತೇನ್ರಿ ಅತ್ತೀರಿ ಅಂತಂದ್ರೆ ಅತ್ತಿ ಏನೋ ಬೇಡ ಅಂದ್ರೆ. ಹೊಲದಾಗ ಮಳೆ ಹಾಕಾರ ಕಳೆಗಳು ಬಂದು ನಿಂತಾವ, ಬದ್ನಿಕಾಯಿ ಕೊಯ್ಯಕ್ಕೆ ಬಂದಾವು. ಇಷ್ಟೆಲ್ಲ ಕೆಲಸ ಇರುವಾಗ ಬಿಟ್ಟ ಹೆಂಗೆ ಕಳಿಸ್ಲಿ ತಂಗಿ, ಇದೊಂದು ಸಲ ಇರುವ ತಗೋ, ಮತ್ತು ಮುಂದಿನ ವರ್ಷ ಹೋಗೊಂತೆ ಬೇಕಾರ ಅಂತ ಅಂದ್ರಿ. ಮತ್ತು ದೊಡ್ಡವ್ರಷ್ಟೆಲ್ಲ ಹೇಳೋಕ್ಕಾಗಲಿ ಅವ್ರ ಮಾತು ಮೀರೆ ಹೆಂಗೆ ಹೋಗೋದು? ಯಾಕೋ ಈ ವರ್ಷ ತವ್ರ ಮನೆ ಕಡೆ ಭಾಳ ಜೀವ ನೆನ್ಸಾಕತ್ತ. ತಾಯಿ ಹಡೆದವ್ವಗ ನೆನೆಸೈತಿ ಜೀವ, ತಾಯಿ ಹಡೆದವ್ವಗ ನೆನೆಸೈತಿ ಜೀವ. ಗಿರ್ಜಕ್ಕ, ಗಿರ್ಜಕ್ಕ ಏನ್ ಮಾಡಕತ್ತಿ ಅಲ್ಲಿ ಕುಂತ? ಬಾಯಿನ ನಾವೆಲ್ಲರೂ ಕೈ ತಕ್ಕೊಂಡ ಹೊಳ್ಳಿ ಉಪ್ಪಿಟ್ಟು ಹಾಕೊಂಡು ಇನ್ನ ಬರವಲ್ಲ ನೋಡ್ನಿದ. ಅಯ್ಯೋ ಯಾವ್ದೋ ಲಕ್ಷದಾಗ ಹಂಗ ಕುಂತ ಬಿಟ್ಟಂದ. ಬನ್ರಿ ಅತ್ತೀರಿ. ಅಯ್ಯ ಮಲ್ಲವಕ್ಕಾರು ಅವ್ರ ತವ್ರ ಮನೆಯವ್ರು ಬರ್ತಾರ ಅಂದ ಕೂಡಲೇ ನನಗೂ ಯಾಕೋ ಭಾಳ ಜೀವ ನೆನ್ಸಕತ್ಬಿಟ್ಟು ನೋಡ್ರಿ. ಮೊದಲ ಹೊಲದಿಂದ ಹೋಗ್ಕಾರ ನಮ್ಮ ಅವ್ಗೆ ಫೋನ್ ಹಚ್ಚೆ ಮಾತಾಡ್ತಾನೆ. ತಡ ಆತು, ಎಲ್ಲರೂ ನಾಷ್ಟ ಮಾಡಕತ್ತಾರು, ನಾನು ಉಪ್ಪಿಟ್ಟು ತಿನ್ನಕ್ಕೆ ಹೋಗ್ತೇನ್ರಿ. ಹಂಗಾರ ಬರ್ರಿ ನಾಷ್ಟ ಮಾಡೋಣಂತ. ಮತ್ತು ನನಗತ್ತೆ ತವ್ರ ಮನೆ ದಾರಿ ಯಾರ್ಯಾರು ಕಾಯ್ತೀರಿ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ನೋಡೋಣ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ತವ್ರ ಮನೆ ಸಂಬಂಧ ಅನ್ನೋದನ್ನ ಹಂಗಲ್ರಿ, ನಾವು ಮಕ್ಕಳಾದರೂ ಮುದುಕರಾದರೂ ಎಷ್ಟು ನಮಗೆ ವಯಸ್ಸಾದ್ರೂ ನಮಗೆ ತವ್ರ ಮನೆ ಹಂಬಲ, ತವ್ರ ಮನೆ ಬಗ್ಗೆ ಇರೋ ಪ್ರೀತಿ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಹೌದಲ್ರಿ? ಕತೆ ನೋಡ್ಕೊಂಬಂದಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ.